ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೇ 20ರಂದು ಹಮ್ಮಿಕೊಳ್ಳಲಾಗಿದ್ದ ಸಾರ್ವತ್ರಿಕ ಮುಷ್ಕರವನ್ನು ಜುಲೈ 9ರಂದು ಮುಂದೂಡಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎಂಬಿ ಸಜ್ಜನ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕರಿವೆ ಮರಣ ಶಾಸನ ಆಗಿರೋ 4 ಕಾಯ್ದೆಗಳನ್ನು ವಿರೋಧಿಸಿ ಹಲವು ಕಾರ್ಮಿಕ ಸಂಘಟನೆಗಳಿಂದ ಸಾರ್ವತ್ರಿಕ ಮುಷ್ಕರ ಕರೆ ನೀಡಲಾಗಿತ್ತು. ಅದರ ಬದಲಾಗಿ ನಾಳೆ ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಂಬಿ ಸಜ್ಜನ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಿಟಿಯುನ ನಾಗಯ್ಯಸ್ವಾಮಿ, ಶೇಖಮ್ಮ ಕುರಿ, ವಿಜಯಲಕ್ಷ್ಮಿ ಹಿರೇಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇಶದಲ್ಲಿರ್ತಕ್ಕಂಥ ಒಂದು ಏನಿವತ್ತು ವಿಷಮ ಪರಿಸ್ಥಿತಿ ಉಂಟಾಗಿದೆ, ಅದರ ಹಿನ್ನೆಲೆಯಲ್ಲಿ ನಾಳೆ ನಡೆಯತಕ್ಕಂಥ ಮುಷ್ಕರವನ್ನು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಕೂಡಿ ಅದನ್ನು ಮುಂದೂಡಿದ್ದಾರೆ. ಅದು ಜುಲೈ 9ಕ್ಕೆ ಅಖಿಲ ಭಾರತ ಮುಷ್ಕರವನ್ನು ಮುಂದೂಡಿದ್ದಾರೆ. ಇದು ಮುಖ್ಯವಾದ ಅಂಶ. ಯಾಕಂದರೆ ನಾವು ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಟ್ರೇಡ್ ಯೂನಿಯನ್ಸ್, ಮತ್ತು ನಮಗೆ ದೇಶದ ಐಕ್ಯತೆ ಮತ್ತು ಭದ್ರತೆ ಬಗ್ಗೆ ಭಾಳ ಕಾಳಜಿ ಇರ್ತದೆ. ನಮಗೆ ಗೊತ್ತಿದ್ದ ಹಾಗೆ ಇತಿಹಾಸದ ಪುಟಗಳಲ್ಲಿ ನೋಡಿದ್ರೆ ಭಾರತದ ಸ್ವಾತಂತ್ರ್ಯ ಸಲುವಾಗಿ ಮೊದಲ ಹೋರಾಟ ಮಾಡಿದವರು ಬೊಂಬೈನ ಮಿಲ್ ಕಾರ್ಮಿಕರು, ಕಲ್ಕತ್ತಾದ ಬಂದರ ಕಾರ್ಮಿಕರು, ಅವರೇ ಮೊದಲು ಸ್ವಾತಂತ್ರ್ಯದ ಹೋರಾಟದ ಕಿಡಿ ಹಚ್ಚಿದವರು. ಹೀಗಾಗಿ ನಮಗೆ ದೇಶದ ಸ್ವಾತಂತ್ರ್ಯ ಮತ್ತು ಭದ್ರತೆಗಳ ಕಾಳಜಿ ಇದೆ. ಅದರಿಂದ ಇವತ್ತೇನು ಪರಿಸ್ಥಿತಿ ಇದೆ ದೇಶದಲ್ಲಿ, ಮೊನ್ನೆ ಏನು ಯುದ್ಧ ಆಗಿ ವಿರಾಮ ಆಗಿದೆ, ಆದರೂ ಕೂಡ ದೇಶದಲ್ಲಿ ಆತಂಕದ ಒಂದು ಪರಿಸ್ಥಿತಿ ಇರೋದ್ರಿಂದ ಎಲ್ಲ ಕಾರ್ಮಿಕ ಸಂಘಟನೆಗಳು 15 ತಾರೀಕು ಸಭೆ ನಡೆಸಿ ಈ ಅಖಿಲ ಭಾರತ ಮುಷ್ಕರ ನಾಳಿನ ಮುಷ್ಕರವನ್ನು ಜುಲೈ 9ಕ್ಕೆ ಮುಂದೂಡಲಾಗಿದೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾಳೆ 20ನೇ ತಾರೀಕು ಏನು ಒಂದು ನಾವು ಡೇಟ್ ಕೊಟ್ಟಿದ್ದೇವೆ ಮುಷ್ಕರದು, ಅವತ್ತಿನ ದಿವಸ ನಾಳೆಗೆ ನಾವು ಇಡೀ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಭಾರಿ ಪ್ರತಿಭಟನೆ ಮಾಡಬೇಕು. ಮತ್ತು ಏನು ಕಾರ್ಮಿಕ ವಿರೋಧಿ ಅವರಿಗೆ ಮರಣ ಶಾಸನ ಆದಂಥ 4 ಕಾರ್ಮಿಕ ಸಂಹಿತೆಗಳು, 4 ಲೇಬರ್ ಕೋಡ್ಸ್, ಅವುಗಳ ಪ್ರತಿಕೃತಿಯನ್ನು ಎಲ್ಲ ಕಡೆ ದಹನ ಮಾಡಿ ಪ್ರತಿಭಟನೆ ಮಾಡಬೇಕಂದ್ರೆ ನಾಳಿನ ಕಾಲ. ಇದು 2 ಪಾಯಿಂಟ್. ಒಂದು, ನಾಳಿನ ಅಖಿಲ ಭಾರತ ಮುಷ್ಕರ ಮುಂದೂಡಿದ್ದು, ನಾಳಿನ ಬದಲಾಗಿ ನಾಳೆ ಇಡೀ ದೇಶದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ವ್ಯಾಪಕವಾಗಿ ಪ್ರತಿಭಟನೆ ಮಾಡಿ 4 ಮರಣ ಶಾಸನ ಆದಂಥ 4 ಲೇಬರ್ ಕೋಡ್ಗಳ ಪ್ರತಿಕೃತಿಯನ್ನು ದಹನ ಮಾಡಬೇಕಂತಾಗಿದೆ. ಅದರ ಭಾಗವಾಗಿ ನಾಳೆ ನಾವು ಗುಲ್ಬರ್ಗದಲ್ಲಿ ಕೂಡ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ.